ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ನೆನ್ನೆಯ ವ್ಲಾಗ್. ನೆನ್ನೆ ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೆನ್ನೆ ದಿವಸ ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಒಟ್ಟಿಗೆ ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಡ್ತೀವಿ. ಯಾಕಂದರೆ ಎಲ್ಲರಿಗೂ ರಜಾ ಇರುತ್ತೆ, ಮನೇಲಿ ಇರ್ತಾರೆ. ಹಾಗಾಗಿ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಕ್ಕಿ ಬೇಳೆಗೆ. ಮತ್ತು ಈ ಕಡೆ ಸ್ವಲ್ಪ ಕಡಲೆಕಾಯಿ ಬೀಜ ಶೇಂಗಾವನ್ನು ಹುರಿತಾ ಇದ್ದೀನಿ. ಇದು ಯಾವುದಕ್ಕೆ ಅಂತಂದರೆ ಚಟ್ನಿ ಮಾಡ್ತಾಯಿದ್ದೀನಿ, ಬೆಂಡೆಕಾಯಿ ಚಟ್ನಿ. ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಹುರಿದು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಕಾಯಿ ತುರಿ ಸಹ ಹಾಕೋಬೋದು ಅಥವಾ ಕಡಲೆಕಾಯಿ ಬೀಜ ಯಾವುದಾದ್ರೂ ಒಂದನ್ನು ಬಳಸ್ಬೋದು. ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಈಗ ನೋಡಿರಿ, ಕಡಲೆಕಾಯಿ ಬೀಜ ಎಲ್ಲನೂ ಹುರಿದಾಯಿತು. ಈಗ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ತವ್ವೆಗೂ ಆಗುತ್ತೆ ಮತ್ತು ಚಟ್ನಿಗೂ ಆಗುತ್ತೆ ಅಂತ ಹೇಳಿ ಜಾಸ್ತಿ ಹಾಕ್ತಾಯಿದ್ದೀನಿ. ನಾನು ಸುಮಾರು ಒಂದು 8ರಿಂದ 10 ಆಗಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಅಷ್ಟೇನು ಖಾರ ಇಲ್ಲ, ಸ್ವಲ್ಪ ಸಪ್ಪೆ ಇದೆ, ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಬೇಕು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಂದರೆ ಅದನ್ನು ಕಡಿಮೆ ಆಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಚಟ್ನಿ ಮಾಡೋವಾಗ ಹಸಿಮೆಣ್ಸಿನ್ಕಾಯಿ ಹಾಗೆ ಹಾಕೋ ಬದಲಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಬೇಕು ಸ್ನೇಹಿತರೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೆಲವರೆಲ್ಲ ಕಾಯಿ ತುರಿ ಹಾಕಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿಬಿಡ್ತಾರೆ. ಆ ಥರ ಮಾಡೋದಕ್ಕಿಂತ ಇದು ಚೆನ್ನಾಗಿರುತ್ತೆ. ಈಗ ನೋಡಿರಿ, 1-2 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು. ಜಾಸ್ತಿ ಬೇಡ, ಒಂದು ಕಾಲರಿಂದ ಜಾಸ್ತಿ ಬೇಡ, ಒಂದು 1/4 ಚಮಚದಿಂದ ಅರ್ಧ ಚಮಚ ಹಾಕಿದರೆ ಸಾಕಾಗುತ್ತೆ. ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು. ಎಣ್ಣೆ ಜಾಸ್ತಿ ಹಾಕಬಾರ್ದು, ಸುಮ್ಮನೆ ಒಂದು ಸ್ವಲ್ಪ ಅದಕ್ಕೆ ಕೋಟ್ ಆಗೋ ಥರ ಹಾಕಿದ್ರೆ ಸಾಕಾಗುತ್ತೆ ಹಸಿಮೆಣ್ಸಿನ್ಕಾಯಿಗೆ. ಈಗ ಜೀರಿಗೆನೂ ಮೆಂತ್ಯನೂ ಎಲ್ಲನೂ ಫ್ರೈ ಆಗಿದೆ, ಹಸಿಮೆಣ್ಸಿನ್ಕಾಯಿನೂ ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ಬಿಡ್ತಾಯಿದ್ದೀನಿ ಪರಿಮಳಕ್ಕೆ. ಈಗ ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಚಟ್ನಿಗೆ ತೆಕ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಂತ್ಯ ಹುರ್ಕೊಂಡಿದ್ದಲ್ಲ ಅದರಲ್ಲಿ ಒಂದು ಸ್ವಲ್ಪ ಚಟ್ನಿಗೆ ತೆಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ತವ್ವೆಗೆ ರುಬ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು, ಸಪ್ರೇಟ್ ಹುರಿಯೋದು ಯಾಕೆ ಅಂತ ಒಂದು ಸಲ ಹುರ್ಕೊಂಬಿಟ್ಟಿದ್ದೀನಿ. ಅದನ್ನೇ ಎರಡಕ್ಕೂ ನಾನು ಸರಿ ಮಾಡ್ಕೊತೀನಿ. ಈಗ ಈ ಕಡೆ ತೆಗಿತಾ ಇರೋದು ಚಟ್ನಿಗೆ, ಕಡಲೆಕಾಯಿ ಬೀಜ ಏನು ನೋಡ್ತಾ ಇದ್ದೀರಾ ಅದು ಚಟ್ನಿಗೆ ಆಗುತ್ತೆ. ಈ ಕಡೆಗೆ ನಾನು ಫಸ್ಟ್ ತವ್ವೆಗೆ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ತವ್ವೆಗೆ ಏನೇನು ಹಾಕ್ತೀನಿ ಅಂತ ನಿಮಗೆಲ್ಲ ಗೊತ್ತಿದೆ. ಈಗ ನೋಡಿರಿ, ನಾನು ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡಿದ್ದೆ ಚಟ್ನಿಗಾಗಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಫ್ರೈ ಮಾಡೋದ್ರಲ್ಲೇ ಇರೋದು ಸ್ನೇಹಿತರೆ. ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದು ಲೋಳೆ ಬಿಟ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಚಟ್ನಿ ಸಹ ತುಂಬ ಜಿಬ್ ಆಗಿಬಿಡುತ್ತೆ. ಅದು ನಮಗಷ್ಟು ತಿನ್ನಲಿಕ್ಕೆ ಸರಿ ಅನಿಸೋದಿಲ್ಲ. ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ದಪ್ಪ ಬಾಣಲೆಯನ್ನು ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಂತ್ಯ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಒಣಕೊಬ್ಬರಿ ಇತ್ತು ಅಂದರೆ ಒಣಕೊಬ್ಬರಿನೂ ಸೇರಿಸ್ಕೋಬೋದು. ಒಣಕೊಬ್ಬರಿ ಖಾಲಿಯಾಗಿದೆ, ತರಬೇಕು. ಹಾಗಾಗಿ ನಾನು ಬರೀ ಇದನ್ನಷ್ಟೇ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ತವ್ವೆಗಾಗುತ್ತೆ. ಇದನ್ನೆಲ್ಲ ನಾನು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಇದರಲ್ಲೇ ನಾನು ಚಟ್ನಿಗೆ ರುಬ್ಕೊಳ್ಳೋದಕ್ಕೆ ಎಲ್ಲನೂ ಹಾಕ್ಕೊತೀನಿ. ಈ ಥರ ತವ್ವೆಗೆ ಕುಟ್ಟಿ ಹಾಕಿದ್ರೆ ಅಂದರೆ ರುಬ್ಬಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಈಗ ಬೆಂಡೆಕಾಯಿ ಸಹ ಚೆನ್ನಾಗಿ ಫ್ರೈ ಆಗಿದೆ, ಈ ಥರ ಫ್ರೈ ಆಗಬೇಕು. ಈಗ ಅದೇ ಮಿಕ್ಸಿ ಜಾರ್ಗೆ ಈ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ, ಫ್ರೈ ಮಾಡಿರೋ ಬೆಂಡೆಕಾಯಿ. ಮತ್ತು ನಾವು ಆಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಜೀರಿಗೆ, ಮೆಂತ್ಯ ಎಲ್ಲನೂ ಅದನ್ನು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸ್ವಲ್ಪ ಕಾಯಿ ತುರಿ ಇತ್ತು, ಪೀಸ್ಗಳು ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಬೇಕು. ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ನಾವು ಶುಂಠಿಯನ್ನು ಆಗಾಗ ಅಡುಗೆಯಲ್ಲಿ ಬಳಸ್ತಾ ಇರಬೇಕು, ತುಂಬ ಒಳ್ಳೆಯದು ಜೀರ್ಣಶಕ್ತಿಗೆ. ಶುಂಠಿ ಮತ್ತು ಜೀರಿಗೆ ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿರಿ, ಈಗ ಸ್ವಲ್ಪ ರುಚಿಗೆ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ರಿ. ಮತ್ತು ಈಗೇನು ಹಾಕ್ತಾಯಿದ್ದಾರೆ ಅಂತ ಅಂದ್ಕೋಬೇಡ್ರಿ, ಇದು ಸ್ವಲ್ಪ ಪುಟಾಣಿ ಸಕ್ಕರೆ. ನಾನು ಶುಕ್ರವಾರ ದಿನ ನೈವೇದ್ಯ ಮಾಡಿರ್ತೀನಿ, ಹಾಗಾಗಿ ಅದು ಹಾಗೇ ಇರುತ್ತೆ. ಚಟ್ನಿಗಳಿಗೆ ಅದಕ್ಕೆ ಬಳಸ್ಬಿಡ್ತೀನಿ ಸ್ನೇಹಿತರೆ. ಈಗ ನೋಡಿರಿ, ಒಂದು ಸಲ ರುಬ್ಕೊಂಡು ಮತ್ತು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಚಟ್ನಿ ಥರ ರುಬ್ಕೊಳ್ಳೋದು. ತುಂಬ ಟೇಸ್ಟಾಗಿರುತ್ತೆ ಈ ಚಟ್ನಿ ಮಾತ್ರ. ಚಪಾತಿಗೆ, ರೊಟ್ಟಿಗಳಿಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿರಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಯಾವುದೇ ಸಿಪ್ಪೆಗಳಾಗಲಿ ಏನೂ ಬಿಡಲ್ಲ, ಎಲ್ಲದ್ರದ್ದು ಚಟ್ನಿಗಳನ್ನ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆಯಾ? ನೀವು ಸಹ ಮಾಡಿಕೊಳ್ಳ್ರಿ. ಹೇಗೆ ಬಂತು ಅಂತ ನನಗೆ ತಿಳಿಸ್ರಿ ಸ್ನೇಹಿತರೆ. ಈಗ
ಸೊಪ್ಪು ಹೆಚ್ಕೊಂಡು ಬಿಡ್ತೀನಿ. ಇದು ಪುಂಡಿ ಸೊಪ್ಪು ಅಂತಾರೆ, ಗೋಂಗೂರ ಅಂತಾರೆ, ಪುಂಡಿ ಪಲ್ಯ ಅಂತಾರೆ ಕೆಲವು ಕಡೆ. ತುಂಬ ಚೆನ್ನಾಗಿರುತ್ತೆ, ರಿಚ್ ಐರನ್ ಕಂಟೆಂಟ್ ಇರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮಗೆ ದೇಹಕ್ಕೆ ಕ್ಯಾಲ್ಶಿಯಂ ಎಷ್ಟು ಮುಖ್ಯನೋ ಐರನ್ ಸಹ ಅಷ್ಟೇ ಮುಖ್ಯ. ಮೂಳೆಗಳು ಗಟ್ಟಿಯಾಗುತ್ತೆ, ತುಂಬ ಒಳ್ಳೆಯದು. ಸ್ವಲ್ಪ ಹೀಟು ಆದರೂ ಸಹ ಆಗಾಗ ನಾವು ಈ ಒಂದು ಗೋಂಗೂರ ಸೊಪ್ಪನ್ನು ಬಳಸ್ತಾ ಇರಬೇಕು. ಆಂಧ್ರ ಕಡೆ ಎಲ್ಲ ಗೋಂಗೂರ ಪಪ್ಪು ಅಂತ ಮಾಡ್ತಾರೆ. ಈಗ ತೋರಿಸ್ತೀನಿ ನಿಮಗೆ ಪಪ್ಪು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲನೂ ಬಳ್ಳಾರಿಯಲ್ಲಿ, ಹಾಗಾಗಿ ಬಳ್ಳಾರಿಯಲ್ಲಿ ಈ ಒಂದು ಪುಂಡಿ ಪಲ್ಯ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ತುಂಬ ತಿಂತಾಯಿದ್ವಿ ಮುಂಚೆ ಎಲ್ಲನೂ. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ. ಆಂಧ್ರ ಕಡೆನೂ ತುಂಬ ಚೆನ್ನಾಗಿ ಈ ಸೊಪ್ಪು ಸಿಗುತ್ತೆ. ಮತ್ತು ಬಳ್ಳಾರಿಯಿಂದ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ, ನಮ್ಮ ಊರಿನವರು, ನಮ್ಮ ಭಾಷೆ ನಿಮ್ಮದು ಹಾಗೆ ಅಂತ ಹೇಳಿ. ತುಂಬ ಥ್ಯಾಂಕ್ಸ್, ನಿಮಗೆಲ್ಲ ಹಾಯ್ ಹೇಳ್ತೀನಿ. ಮತ್ತು ಈಗ ನೋಡಿರಿ ಸೊಪ್ಪೆಲ್ಲ ಹೆಚ್ಕೊಂಡಾಯಿತು. ಈಗ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ, ಅದನ್ನು ಚೆನ್ನಾಗಿ ಕಡಿದ್ಬಿಟ್ಟು ಕಟ್ಟು ತೆಕ್ಕೊತಾ ಇದ್ದೀನಿ. ಈ ಕಟ್ಟಿನ ಸಾರು ಮಾಡ್ತೀನಿ ನಾನು. ನೋಡಿರಿ, ಈ ಕಡೆ ಒಂದು ಕಡೆ ಸಾರಿಗಿಡ್ತೀನಿ, ಒಂದು ಕಡೆ ತವ್ವೆ ಮಾಡಿಬಿಡ್ತೀನಿ, ಬೇಗ ಆಗೋಗುತ್ತೆ. ಸ್ನೇಹಿತರೆ, ನಾವು ದಿನನಿತ್ಯ ಅಡುಗೆಯಲ್ಲಿ ಸೊಪ್ಪುಗಳನ್ನು ಚೆನ್ನಾಗಿ ಬಳಸಬೇಕು. ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಕೆಲವೊಂದು ತರಕಾರಿಗಳು, ಬೆಂಡೆಕಾಯಿ ಈ ಥರದ್ದೆಲ್ಲ ತಿನ್ನಬೇಕು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗೆ ಜಾಸ್ತಿ ಬೆಂಡೆಕಾಯಿನ ಕೊಡ್ರಿ, ಮೆಮೊರಿ ಪವರ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ನೋಡಿರಿ, ಈಗ ಸಾರಿಗೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಈ ಕಡೆ ಒಗ್ಗರಣೆಗೂ ಸಹ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಹಾಕಿದ್ದೀನಿ. ಒಂದು ಸ್ವಲ್ಪ ಸಾರಿಗೆ ತೆಗೆದುಬಿಟ್ಟು ಮಿಕ್ಕಿದ ತವ್ವೆಗೆ ಹಾಕ್ತೀನಂತೆ. ಈಗ ಸಾರಿಗೆ ಬೆಲ್ಲ ಸಹ ಹಾಕಿದ್ದೀನಿ, ಅದು ಕುದೀತಾ ಇರಲಿ. ಸಾರು ನಾನು ಸ್ವಲ್ಪ ಮುಂಚೆನೇ ಮಾಡಿಬಿಡ್ತೀನಿ, ಯಾಕೆ ಅಂದರೆ ನನಗೆ ತವ್ವೆ ಆಗೋದ್ರಲ್ಲಿ ಸಾರು ಚೆನ್ನಾಗಿ ಕುದಿಯುತ್ತೆ. ಸಾರು ಮಾತ್ರ ಚೆನ್ನಾಗಿ ಕುದಿಬೇಕು, ಆಗಲೇ ಅದರ ಪರಿಮಳ ಬಿಟ್ಕೊಳ್ಳುತ್ತೆ, ತುಂಬ ಘಮ್ಮಂತ ಇರುತ್ತೆ ಸಾರು. ನಮ್ಮ ಬ್ರಾಹ್ಮಣರ ಮನೆಗಳಲ್ಲಿ ಏನೇ ಅಡುಗೆ ಮಾಡಿದರೂ ಸಾರಂತೂ ಇರಲೇಬೇಕು. ಕಟ್ಟಿನ ಸಾರು ಅದು ಮಾಡೇ ಮಾಡ್ತೀವಿ. ಹುಳಿ ಮಾಡಿದರೂ ಸಾರು ಮಾಡ್ತೀವಿ, ಮತ್ತು ಏನೇ ಮಾಡಲಿ ಸಾರಂತೂ ಇರಲೇಬೇಕು ಸ್ನೇಹಿತರೆ. ಎಲ್ಲರೂ ಇಷ್ಟಪಡ್ತೀವಿ ಸಾರನ್ನ. ನೋಡಿರಿ, ಈಗ ಸೊಪ್ಪು ಎಷ್ಟು ಸ್ವಲ್ಪ ಆಗೋಯ್ತು, ಎಷ್ಟು ಬೇಗ ಬೆಂದುಬಿಡುತ್ತೆ. ಇದು ಪುಂಡಿ ಪಲ್ಯ ಅಂದರೆ ಪುಂಡಿ ಸೊಪ್ಪು ತುಂಬ ಬೇಗನೆ ಬೇಯುತ್ತೆ, ಅದು ಸ್ವಲ್ಪನೇ ಆಗುತ್ತೆ. ಇದು ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ನೋಡಿಕೊಂಡು ಹುಳಿ ಹಾಕ್ಕೊಳ್ರಿ, ಹುಣಸೆ ಹಣ್ಣು. ಕೆಲವು ಕಡೆ ಹುಳಿ ಅಂಶ ಜಾಸ್ತಿ ಇರೋದಿಲ್ಲ. ಕೆಲವೊಂದು ಊರುಗಳಲ್ಲಿ ಸಿಗುವಂಥ ಸೊಪ್ಪು ಹುಳಿ ಇರುತ್ತೆ ತುಂಬ. ಈಗ ಬೇಳೆ ಸಹ ಹಾಕಿದ್ದೀನಿ, ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣಂತೆ ಸ್ವಲ್ಪ ಹೊತ್ತು. ಸ್ನೇಹಿತರೆ, ನನ್ನ ಅಡುಗೆಯನ್ನು ತುಂಬ ಜನ ಇಷ್ಟಪಡ್ತೀರಾ, ತುಂಬ ಜನ ಟ್ರೈ ಮಾಡ್ತೀರಾ, ನಂಗೆ ಕಮೆಂಟ್ ಹಾಕ್ತೀರಾ, ತುಂಬ ಚೆನ್ನಾಗಿ ಬಂತು, ನಾವು ಮಾಡಿದ್ವಿ ಅಂತ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲನೂ. ನಾನು ಅಷ್ಟೊಂದು ವೆರೈಟೀಸ್ ಅಡುಗೆ ಮಾಡದೇ ಇದ್ರೂ ದಿನನಿತ್ಯ ಮಾಡುವಂಥ ಅಡುಗೆಗಳು ಮತ್ತು ತಿಂಡಿಗಳು ಮುಖ್ಯವಾಗಿ ಮಕ್ಕಳಿಗೆ ಬಾಕ್ಸ್ಗಳಿಗೆ ಉಪಯೋಗ ಆಗೋವಂಥದ್ದು ತೋರಿಸ್ತಾ ಇರ್ತೀನಿ. ಮತ್ತು ಇನ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಟಿಪ್ಸು ಸಹ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬ್ಯೂಟಿ ಟಿಪ್ಸ್ ಆಗಲಿ, ಹೆಲ್ತ್ಗೆ ನಮಗೆ ಯೂಸ್ ಆಗುವಂಥದ್ದು ಹೀಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಈಗ ನೋಡಿರಿ, ಉಪ್ಪು ಹಾಕಿದೆ, ಹುಳಿನೂ ಸಹ ಹಾಕಿದ್ದೀನಿ, ಸ್ವಲ್ಪ ಹುಳಿ ಪುಡಿನೂ ಹಾಕಿದ್ದೀನಿ, ಒಂದು ಚಮಚದಷ್ಟು. ಇದು ಸ್ವಲ್ಪ ಗಟ್ಟಿನೂ ಬರುತ್ತೆ ತವ್ವೆ ನಮಗೆ. ಮುದ್ದೆ ಪಲ್ಯ ಅಂತಲೂ ಹೇಳ್ಬೋದು, ಮತ್ತು ಪಪ್ಪು ಅಂತಾರೆ ಆಂಧ್ರ ಕಡೆ ಎಲ್ಲನೂ. ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ತವ್ವೆ ಮಾಡಿದ್ರೆ. ಯಾವಾಗ ತಿಂತೀವಪ್ಪ ಅನಿಸುತ್ತೆ ಅಲ್ವಾ ಸ್ನೇಹಿತರೆ. ಈ ಕಡೆ ಸಾರು ಸಹ ಕುದಿಲಿಕ್ಕೆ ಶುರುವಾಗಿದೆ. ಮತ್ತು ಬೇಸಿಗೆಯಲ್ಲಿ ಹಪ್ಪಳ ಸಂಡಿಗೆಗಳು ಮಾಡ್ಕೊತೀವಿ. ಹೋದ ವರ್ಷವೂ ನಿಮಗೆ ವೀಡಿಯೋಸ್ ಹಾಕಿದ್ದೆ, ತುಂಬ ಜನ ಕೇಳ್ತಾ ಇದ್ದೀರಾ ಹಪ್ಪಳ ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ತೋರಿಸ್ಕೊಡ್ರಿ ಅಂತ. ಖಂಡಿತ ತೋರಿಸ್ತೀನಿ ಸ್ನೇಹಿತರೆ. ಈಗ ನೋಡಿರಿ, ಸಾರು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈ ಥರ ಚೆನ್ನಾಗಿ ಕುದಿಬೇಕು ಸಾರು, ಆವಾಗ ಒಂದು ಸ್ವಲ್ಪ ಗಟ್ಟಿನೂ ಆಗುತ್ತೆ ಮತ್ತು ಒಳ್ಳೆ ಪರಿಮಳ ಬರುತ್ತೆ ಸಾರಿನ ಪುಡಿದು. ಈಗ ನೋಡಿರಿ, ತವ್ವೆನ ನೋಡ್ತಾ ಇದ್ದೀರಲ್ವ ಎಷ್ಟು ಗಟ್ಟಿಯಾಗಿದೆ. ಈ ಥರ ತವ್ವೆ ಅನ್ನಕ್ಕೆ ಕಲಿಸ್ಕೊಂಡು ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರು. ಈಗ ನೋಡಿರಿ, ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಹಿಂಗೆ ಹಾಕಿದ್ದೀನಿ. ಈ ಎಣ್ಣೆಯನ್ನು ನಾವು ತವ್ವೆ ಅನ್ನಕ್ಕೆ ಹಾಕ್ಕೊಂಡು ತಿಂತೀವಿ, ತುಂಬ ರುಚಿಯಾಗಿರುತ್ತೆ. ಕೈ ತುತ್ತು ಕೊಟ್ಟರೆ ಅಂತೂ ಎಷ್ಟು ಅನ್ನ ತಿಂತೀವೋ ನಮಗೆ ಗೊತ್ತಾಗಲ್ಲ, ಅಷ್ಟು ರುಚಿ ಇರುತ್ತೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಸಂಡಿಗೆ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಇತ್ತು ಅಂದರೆ ಆಹಾ, ಹೇಳೋದಕ್ಕೆ ಪದಗಳೇ ಸಾಲೋದಿಲ್ಲ. ಬಾಯಲ್ಲಿ ನೀರು ಬರ್ತಾ ಇದೆಯಾ? ನೀವು ಇದೇ ಥರ ಅಡುಗೆಗಳನ್ನು ಮಾಡಿಕೊಡ್ರಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಸಿಗ್ತೀನಂತೆ. ನಮಸ್ಕಾರ.